ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನಮ್ ಕ್ಲೈಂಟ್ಸ್ ಹೇಗ್ ಕೇಳ್ತಾರೆ ಅಂತ ಹೇಳಿದ್ರೆ, "ಏನಪ್ಪಾ ಬರೀ 5 ವರ್ಷ, 10 ವರ್ಷ, 15 ವರ್ಷ ಇಷ್ಟೇನಾ ನಿಂದು ಇಂಟೀರಿಯರ್ ಬರೋದು? ಏನಪ್ಪಾ ಅಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಕೊಟ್ರು ನಮ್ ಬಾಳಿಕೆ ಬರಲ್ವಲ್ಲಪ್ಪಾ? ಇದಕ್ಕೊಂದ್ ಸೊಲ್ಯೂಷನ್ನೇ ಇಲ್ವಾ?" ಅಂತೆಲ್ಲ ನಮ್ಮ ಕ್ಲೈಂಟ್‌ಗಳು ಕೇಳ್ತಾ ಇರ್ತಾರೆ. ಅದಕ್ಕಿಂತ ನಾನ್ ಏನ್ ಹೇಳೋದು ಅಂತ ಹೇಳಿದ್ರೆ, ನೀವು ಹೇಗೆ ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ಮೆಟೀರಿಯಲ್ಸ್ ಮೇಲೆ, ಅದ್ರ ತಕ್ಕಂಗೆ ನಿಮ್ಗೆ ಕ್ವಾಲಿಟಿ ಸಿಗುತ್ತೆ. ಇದೊಂದನ್ನ ಅರ್ಥ ಮಾಡ್ಕೊಳ್ಳಿ. ಬಟ್ ಆದ್ರೂನು ಒಂದು ಮೀಡಿಯಂ ಕ್ವಾಲಿಟಿ, ಒಂದು ಮೀಡಿಯಂ ಬಜೆಟ್ ಅಲ್ಲಿ ನೀವು ಇಂಟೀರಿಯರ್‌ನ ಮಾಡಿಸ್ತಾ ಇದ್ರೆ ನಾನೊಂದು ಹೇಳೋ ಸೊಲ್ಯೂಷನ್ ಟೆಕ್ನಿಕ್‌ನ ಯೂಸ್ ಮಾಡಿ ಲಾಂಗ್ ಟರ್ಮ್ ಬಾಳಿಕೆ ಬಂದೇ ಬರುತ್ತೆ. ಅದೇನಪ್ಪಾ ಜಲ್ದಿ ಹೇಳಪ್ಪಾ ಅಂತ ಹೇಳಿದ್ರೆ, ಈಗ ಹೇಳ್ತೀನಿ ನೋಡಿ ಇವಾಗ. ನೋಡಿ ಇದು ಜಸ್ಟ್ ರಾ ಬೋರ್ಡ್ ಅನ್ಕೊಂಡ್ರೆ, ಇದು ರಾ ಬೋರ್ಡ್. ಏನಿರುತ್ತೆ ಈ ರಾ ಬೋರ್ಡ್‌ಗೆ ನೀವು ಬೋತ್ ಸೈಡ್ ಲ್ಯಾಮಿನೇಷನ್‌ನ ಮಾಡ್ಸಿ, ಈ ತರ ಈಗ ಫ್ಯಾಬ್ರಿಕು, ಆಫ್ ವೈಟು ಏನು ಮಾಡಿಸ್ತೀರಾ ಬೋತ್ ಸೈಡ್ ಲ್ಯಾಮಿನೇಷನ್‌ನ ಮಾಡ್ಸಿ, ಈ ಎಡ್ಜಸ್ ಏನಿದೆಯಲ್ಲ ಸುತ್ತ, ಆ ಎಡ್ಜಸ್‌ಗೆ ಈ ತರ ಪಿವಿಸಿ ಎಡ್ಜ್ ಬೆಂಡಿಂಗ್‌ನ ಮಾಡ್ಸಿ, ಮಾಡಿಸ್ಬಿಟ್ಟು ಎಲ್ಲೆಲ್ಲಿ ಬೇಕು ಬಾಕ್ಸ್‌ಗಳು ಕಿಚನ್‌ಗೆ, ವಾರ್ಡ್‌ರೋಬ್‌ಗೆ, ವ್ಯಾನಿಟಿ ಬಾಕ್ಸು, ಮತ್ತೊಂದು ಮಗದೊಂದು ಟಿವಿ ಎಲ್ಲ ಕಡೆಗೂ ಸೇಮ್ ಇದೇ ತರಾನೇ ಮಾಡ್ಸಿ. ಮಾಡಿಸಿದಾಗ ನೀವು ಮೀಡಿಯಂ ಬಜೆಟಲ್ಲಿ ಮಾಡ್ಸಿದ್ರುನು ನಿಮ್ಮ ಇಂಟೀರಿಯರ್ಸ್ ಬರುತ್ತೆ. 25-30 ವರ್ಷ ಲಾಂಗ್ ಟರ್ಮ್ ಬಂದೇ ಬರುತ್ತೆ. ಓಕೆ. ಈ ಸಿಂಪಲ್ ಟ್ರಿಕ್‌ನ ಯೂಸ್ ಮಾಡಿ ನಿಮ್ಮ ಮನೆ ಇಂಟೀರಿಯರ್ಸ್‌ನ ಸೇಫ್ ಆಗಿಸ್ಕೊಳ್ಳಿ. ಲಾಂಗ್ ಟರ್ಮ್ ಬಳಕೆ ಬಂದೇ ಬರುತ್ತೆ. ಥ್ಯಾಂಕ್ ಯು. ನಮಸ್ಕಾರ.